ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ. ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ. ಸಾಸಿವೆ, ಜೀರಿಗೆ, ಖಾರ ಪುಡಿ, ಬೆಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವು, ಅರಿಶಿನ, ಇಂಗು, ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3 ಸ್ಪೂನ್ನಷ್ಟು ಸಾಸಿವೆ ಹುರ್ಕೊಳ್ಳೋಣ. ಹಾಗೆ ಮೆಂತ್ಯ ಹುರ್ಕೊಳ್ಳೋಣ. ಜೀರಿಗೆ ಒಂದು 2 ಸ್ಪೂನ್ನಷ್ಟು, ಮೆಂತ್ಯ ಒಂದು ಅರ್ಧ ಸ್ಪೂನು, ಮೂರನ್ನು ಹುರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಹಾಗೆ ಅದರಲ್ಲೇ ಕರಿಬೇವು ಹುರ್ಕೊಂಬಿಟ್ಟು ಹಾಕ್ಕೊಳ್ಳೋಣ, ಒಂದು 2 ಗೆರಿನ. ಆಮೇಲೆ ಅದಕ್ಕೆಲ್ಲನೂ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಒಂದು ಮುಷ್ಟಿ ರುಬ್ಕೊಳ್ಳೋಣ. ಈ ಕಡೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಟೊಮೆಟೊನ ಕುದಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಅಂದರೆ ಹುರ್ಕೊಳ್ಳೋಣ. ಈಗ ಅದು ಒಂದು ಸ್ವಲ್ಪ ಮೆತ್ತಗಾಗುತ್ತಲ್ವ ನೋಡಿರಿ, ಅರ್ಧಂಬರ್ಧ ಬೆಂದೈತೆ. ಇವಾಗ ಅದಕ್ಕೆ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಅದು ಅದ್ರ ಜೊತೆಗೆ ಬೆಂದರೆ ತುಂಬ ದಿವಸ ಇಡ್ತಿರ್ತೀವಲ್ವ. ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು, ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು, ಹಾಗೇ ಬೆಲ್ಲ. ಈಗ ಟೊಮೆಟೊ ಹುಳಿ ಇರ್ತಾವೆ, ಆಮೇಲೆ ಹುಣಸೆಹಣ್ಣು ಹಾಕಿರ್ತೇವಲ್ವ, ಅದಕ್ಕೆ ಹುಳಿ ಖಾರ ಆಗಬೇಕು. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಮತ್ತೆ ಬೇಕಾದ್ರೆ ನೀವು ಕುದಿಯುವಾಗ ನೋಡಿರಿ ಹೆಂಗಾಗೈತೆ ಅಂತ, ಮತ್ತು ಬೇಕಂದರೆ ಅವಾಗ ಹಾಕ್ಕೊಡ್ರಂತೆ. ಈಗ ಇಷ್ಟು ಬೇಯಿಸ್ಕೊಂಬಿಟ್ಟು ಇದನ್ನು ಒಂದು ಪರಾತಕ್ಕೆ ಆರಿಟ್ಕೊಂಡು ರುಬ್ಕೊಂಬರೋಣ. ಈಗ ಮತ್ತೆ ಒಂದು ಬಾಣಲಿ ಇಟ್ಕೊಂಬಿಟ್ಟು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಬೇಕಾದ್ರೆ ಹಾಕೋರಿ, ಬೇಡರಿಲ್ಲ, ಚೆನ್ನಾಗಿ ಅನ್ನಿಸ್ತೈತಿ ಅಂತ ಹಾಕಿದ್ದೀನಿ ನಾನು. ಚೆನ್ನಾಗಿ ಬೇಯಬೇಕು, ಹಸಿ ಉಳಿಬಾರ್ದು. ಯಾಕಂದ್ರೆ ಉಪ್ಪಿನಕಾಯಿ ಭಾಳ ದಿವಸ ಇಡ್ತೇವಲ್ವ, ಅದಕ್ಕೆ ಎರಡೂ ಕೆಂಪು ಬಣ್ಣ ಬರಬೇಕು. ಈಗ ನೀವು ಸಾಸಿವೆ ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಬಿಟ್ರೆ ಸಾಸಿವೆ ಜೀರಿಗೆ ಹೊತ್ತಿಬಿಡ್ತಾವೆ. ಅದಕ್ಕೆ ಯಾವಾಗಲೂ ಎಣ್ಣೆ ಕಾದಾಗ ಮೊದಲು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಆಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ, ಇವಿಷ್ಟು ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗಬೇಕು. ಆ ಥರ ಎಣ್ಣೆಯಲ್ಲಿ ಕರ್ಕೊಂಡು ಅದಕ್ಕೇ ಮತ್ತೊಂದು 2 ಎಸಳು ಕರಿಬೇವು, ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಆ ಥರ ಎಲ್ಲನೂ ಕೈ ಆಡ್ಕೊಂಬಿಟ್ಟು ನೋಡಿ ಇದಕ್ಕೆ ಬರಬೇಕಿದು. ಇವಾಗ ಕೆಂಪಾಗಿವೆ ಎಲ್ಲವೂ. ಅದು ರುಬ್ಕೊಂಡು ಇಟ್ಕೊಂಡಿದ್ವಲ್ವ ಮಸಾಲೆನ, ಅದೇ ಸಾಸಿವೆ, ಮೆಂತ್ಯ, ಜೀರಿಗೆ, ಕರಿಬೇವು, ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆಯಲ್ಲಿ ಕುದೀತಂದರೆ ಯಾವುದಾದ್ರೂ ತಡಿತೈತಲ್ವ, ಅದಕ್ಕೆ. ಈಗ ಅದಕ್ಕೆ ರುಬ್ಕೊಂಡಿದ್ವಲ್ವ ಟೊಮೆಟೊ ಹಣ್ಣು, ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ರುಬ್ಬಿದ್ದು ಟೊಮೆಟೊ ಹಾಕ್ಕೊಂಬಿಟ್ಟು ತೀರ ಸಣ್ಣ ಅಲ್ಲ, ತೀರ ಜೋರನಲ್ಲ, ಆ ಥರ ಮಧ್ಯಮ ಉರಿ ಇಟ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಈ ಲೆಕ್ಕಕ್ಕೆ ಬರಬೇಕದು. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ಎಣ್ಣೆ ಬಿಡ್ತಾ ಐತಲ್ವ ಇವಾಗ. ನೀವು ಕಾಜಿನ ಬಾಟ್ಲು, ಅದು ಪಿಂಗಾಣಿ ಇರ್ತಾವಲ್ಲ, ಎದರಲ್ಲಾದ್ರೂ ಹಾಕ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ಸ್ವಲ್ಪ ತಕ್ಕೊಂಡು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಎದಕ್ಕಾದ್ರೂ, ದೋಸೆ, ಇಡ್ಲಿ, ಎದಕ್ಕಾದ್ರೂ ಹಚ್ಕೊಂಡು ತಿನ್ಬೋದು ನೀವು. ಎಷ್ಟು ಸೂಪರಾಗಿದೆ ಗೊತ್ತಾ. ನೀವು ಒಂದ್ಸರಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಗೂ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.